ಕಾವೇರಿ ಕಿಚ್ಚಿಗೆ ವರುಣದೇವ ತಂಪೆರೆದಿದ್ದಾನೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಮುಂದುವರಿತಾ ಇದೆ. ಕಾವೇರಿ ನದಿ ನೀರು ಹೋರಾಟದ ಬೆನ್ನಲ್ಲೇ ಬಹುಶಃ ಭಗವಂತನಿಗೂ ಆ ವರುಣದೇವನಿಗೂ ಕೃಪೆ ತೋರಬೇಕು ಅಂತ ಅನ್ಸಿರಬೇಕು. ಕೊಡಗಿನ 2 ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ ನೀಡಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಸೋಮವಾರಪೇಟೆ, ಮಡಿಕೇರಿ ತಾಲೂಕಿನ ಶಾಲೆಗಳಿಗೆ ರಜೆ ನೀಡಲಾಗಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಗಣನೀಯ ಏರಿಕೆಯಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದೆ. ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಗಣನೀಯ ಏರಿಕೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿ. ತ್ರಿವೇಣಿ ಸಂಗಮದ ಗಾರ್ಡನ್ ಬಹುತೇಕ ಜಲಾವೃತ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ. ಹೇಗಪ್ಪ ಮಾಡೋದು? ನೀರು ಬಿಡಬೇಕಾದ ತಮಿಳುನಾಡಿಗೆ ನಮಗೆ ಕುಡಿಯೋಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮಳೆರಾಯ ಕೃಪೆ ತೋರಿದ್ದಾನೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಒಳಹರಿವು ಹೆಚ್ಚಳ ಆಗಿದ್ದು 13,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ನದಿ ಪಾತ್ರದ ಜನತೆ ಎಚ್ಚರ ವಹಿಸಿ ಅಂತ ಸೂಚನೆ ನೀಡಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಮಳೆಯಾಗ್ತಾ ಇರೋದ್ರಿಂದ ಸ್ವಲ್ಪ ಉಸಿರು ಬಿಡೋ ತರ ಆಗಿದೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಮಳೆ ಆಗಬೇಕಾದಂತ ಸಂದರ್ಭದಲ್ಲಿ ಮಳೆ ಆಗಲಿಲ್ಲ. ಆದರೆ ಇದೀಗ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಸಿಕ್ಕಾಪಟ್ಟೆ ಮಳೆಯಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 13,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಯಾಕೆಂದ್ರೆ ಒಳಹರಿವು ಹೆಚ್ಚಾಗಿತ್ತು. ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮಳೆನೇ ಇಲ್ಲ, ನೀರೇ ಇಲ್ಲ, ಕುಡಿಯೋಕೆ ಕರ್ನಾಟಕದಲ್ಲಿ ನೀರು ಸಾಕಾಗ್ತಾ ಇಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ಹೇಗೆ ಬಿಡೋದು ಅಂತ ಪ್ರಶ್ನೆಗಳಿದ್ವು. ಹೋರಾಟ ಆಗ್ತಾ ಇತ್ತು. ರೈತರ ಆಕ್ರೋಶ ಹೆಚ್ಚಾಗಿತ್ತು. 13ನೇ ತಾರೀಕು ಕರ್ನಾಟಕ ಬಂದ್ಗೂ ಕೂಡ ಕರೆ ನೀಡಲಾಗಿತ್ತು. ಇದೆಲ್ಲದರ ನಡುವೆ ಈಗ ಮಳೆ ಆಗ್ತಾ ಇರೋದ್ರಿಂದ ಭಾಗಮಂಡಲ ಭಾಗಶಃ ಭರ್ತಿಯಾಗಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕೊಡಗು ಜಿಲ್ಲೆಯಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಮುಂದುವರಿತಾ ಇದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಂತೂ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಅದರ ತ್ರಿವೇಣಿ ಸಂಗಮ ಭರ್ತಿಯಾಗಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಮಳೆ ಇಲ್ಲದೆ ಕಾವೇರಿ ಕೊಳ್ಳ ಬರಿದಾಗಿತ್ತು. ತಮಿಳುನಾಡಿಗೆ ನೀರು ಬಿಡೋದಕ್ಕೂ ಕೂಡ ಗಲಾಟೆಗಳಾಗ್ತಾ ಇತ್ತು, ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಕರ್ನಾಟಕದಲ್ಲೇ ಕುಡಿಯೋ ನೀರಿಗೆ ಅಭಾವ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಸ್ವಲ್ಪ ವರುಣದೇವ ಕೃಪೆ ತೋರ್ದಂಗೆ ಕಾಣಿಸ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಪ್ರೇಮ್? ಸಿಂಧೂರ, ಏನು ಕರ್ನಾಟಕ ರಾಜ್ಯಕ್ಕೆ ವರುಣ ದೇವ ಕೃಪೆ ತೋರಿದ್ದಾನೆ ಅಂತಾನೆ ಹೇಳ್ಬಹುದು. ತಲಕಾವೇರಿ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇದರಿಂದಾಗಿ ಕೂಡ ಕಾವೇರಿಯ ನದಿ ನೀರಿನ ಮಟ್ಟ ಹೆಚ್ಚಾಗಿರುವಂತದ್ದು. ಕೆಲವು ದಿನಗಳಿಂದನೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿ, ಬಿಡಬಾರ್ದು ಅಂತ ಹೇಳಿ ಒಂದು ರಾಜ್ಯ ರೈತ ಸಂಘ ಮತ್ತೆ ಇನ್ನಿತರ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಕೊಡಗಿನ ಅಂದ್ರೆ ಕಾವೇರಿ ಕಡೆಗೆ ಕೊಡಗು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಈಗಾಗಲೇ ಕೊಡಗು ಅಂದ್ರೆ ತಲಕಾವೇರಿ ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಭಾಗಮಂಡಲದಲ್ಲಿ ಕೂಡ ಕಾವೇರಿ ಭರ್ತಿಯಾಗಿರುವಂತದ್ದು, ರಸ್ತೆ ಮೇಲೆ ನೀರು ಹರಿತಾ ಇರುವಂತದ್ದು.
ಈಗಾಗಲೇ ನದಿ ಹಳ್ಳಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಕಾರಣದಿಂದಾಗಿ ಭಾಗಮಂಡಲದಿಂದ ತಲಕಾವೇರಿಯಿಂದ ಹರಿದು ಬರುವಂತಹ ನೀರು ನೇರವಾಗಿ ಆರಂಗಿ ಜಲಾಶಯಕ್ಕೆ ಬರ್ತಾ ಇರುವಂತದ್ದು. ಅಲ್ಲಿ 11,000 ಕ್ಯೂಸೆಕ್ಸ್ ಅಂದ್ರೆ 13,000 ಕ್ಯೂಸೆಕ್ಸ್ ನ ನೀರನ್ನ ಹೊರಬಿಟ್ಟಿರುವಂತದ್ದು. ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ರಾತ್ರಿಯಿಂದಲೂ ಕೂಡ 13,000 ಕ್ಯೂಸೆಕ್ಸ್ ನೀರು ಒಳಹರಿವು ಹೆಚ್ಚಾಗಿದೆ. ಅದರಿಂದಾಗಿ ನೀರಿನ ಒಂದು 13,000 ಕ್ಯೂಸೆಕ್ಸ್ ನೀರನ್ನ ಹೊರಬಿಟ್ಟಿರುವಂತದ್ದು. ಇದರಿಂದಾಗಿ ಕಾವೇರಿ ಏನಿದೆ ನೇರವಾಗಿ ಕೆಆರ್ಎಸ್ ಅಣೆಕಟ್ಟಿಗೆ ಬರುವಂತ ಕಾರಣದಿಂದಾಗಿ ಕೂಡ ಕೆಆರ್ಎಸ್ ಅಣೆಕಟ್ಟಿನ ನೀರು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಿಂಗಾಗಿ ಕೂಡ ತಮಿಳುನಾಡಿಗೆ ನೀರು ಬಿಟ್ಟರೂ ಕೂಡ ಒಂದು ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಮತ್ತೆ ಇದರಿಂದಾಗಿ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯ ಕಾವೇರಿ ಗಲಾಟೆ ಆಗೋದಿಲ್ಲ ಅಂತ ಹೇಳಿ ಕೆಲವು ರೈತರು ಕೂಡ ನಿರೀಕ್ಷೆಗೆ ಒಳಪಟ್ಟಿರುವಂತದ್ದು. ವರುಣದೇವ ಕೃಪೆ ತೋರುವಂತ ಹಿನ್ನೆಲೆಯಲ್ಲಿ ಕಾವೇರಿ ಗಲಾಟೆ ನಿಲ್ಲುವಂತ ಒಂದು ಸೂಚನೆಗಳು ಕೂಡ ಕಂಡುಬರ್ತಾ ಇರುವಂತದ್ದು. ಸಿಂಧೂರ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.